ಮಾಲೂರು ಪುರಸಭೆಯಿಂದ ದಲಿತ ರೈತ ಕುಟುಂಬಕ್ಕೆ ಅನ್ಯಾಯ, ಕೋಟೆ ಶ್ರೀನಿವಾಸ್ ಆಕ್ರೋಶ. ಮಾಲೂರು ತಾಲೂಕು ಕಸಬಾ ಹೋಬಳಿ ಆರೋಹಳ್ಳಿ ಗ್ರಾಮದಲ್ಲಿ ದಲಿತ ಕುಟುಂಬವೊಂದು ಅನ್ಯಾಯಕ್ಕೆ ಒಳಪಟ್ಟಿರುವುದು ಶೋಚನೀಯ. ಮಾಲೂರು ಪುರಸಭೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಬೇಜವಾಬ್ದಾರಿತನದಿಂದ ರೈತರ ಕುಟುಂಬಕ್ಕೆ ದೊಡ್ಡ ಮೋಸವಾಗಿದೆ ಎಂದು ರಾಜ್ಯ ವಾಲ್ಮೀಕಿ ಯುವ ಘಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋಟೆ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಲೂರು ತಾಲೂಕು ಕಸಬಾ ಹೋಬಳಿ ಆರೋಹಳ್ಳಿ ಗ್ರಾಮದಲ್ಲಿ ಮುನಿ ವೆಂಕಟಸ್ವಾಮಿ ಅವರಿಗೆ ಸೇರಿರುವ 2 ಎಕರೆ 9 ಗುಂಟೆ ಜಮೀನಿನಲ್ಲಿ ಪುರಸಭೆ ಅಧಿಕಾರಿಗಳು ಕಸವನ್ನು ತುಂಬಿಸಿ ಯಾವುದೇ ಪರಿಹಾರ ನೀಡದೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದರು. ಮುನಿ ವೆಂಕಟಸ್ವಾಮಿರವರು ಪುರಸಭೆ ಅಧಿಕಾರಿಗಳ ಬಳಿ ಅಲೆದು ಚಪ್ಪಲಿ ಸವಿದರೂ ಯಾವುದೇ ಪರಿಹಾರ ದೊರೆಯದ ಕಾರಣ ಮರಣ ಹೊಂದಿದ್ರು. ಇದುವರೆಗೂ ಆ ಕುಟುಂಬಕ್ಕೆ ಪರಿಹಾರ ದೊರಕಿಸುವಲ್ಲಿ ಅಧಿಕಾರಿಗಳ ಉದಾಸೀನ ಮನೋಭಾವನೆ ಕಾರಣವಾಗಿದ್ದು, ಬಂಗಾರದಂಥ ಬೆಳೆ ಬೆಳೆಯುವ ಜಮೀನಿನಲ್ಲಿ 15 ವರ್ಷದ ಹಿಂದೆ ಮಾಲೂರು ಪುರಸಭೆ ಜಮೀನನ್ನು ಕೊಂಡುಕೊಳ್ಳುವುದಾಗಿ ತಿಳಿಸಿ ಕಸವನ್ನು ಹಾಕಲು ಒಪ್ಪಂದ ಮಾಡಿಕೊಂಡು ಇಲ್ಲಿಯವರೆಗೂ ಜಮೀನನ್ನು ಕೊಂಡುಕೊಂಡಿಲ್ಲ ಹಾಗೂ ಪರಿಹಾರವನ್ನು ಸಹ ನೀಡಿಲ್ಲ. ಬೆಳೆ ಬೆಳೆದಿದ್ದರೆ 15 ವರ್ಷಗಳಲ್ಲಿ ಕೋಟ್ಯಂತರ ರೂಪಾಯಿ ಸಂಪಾದನೆ ಮಾಡಬಹುದಿತ್ತು ಎಂದು ಹೇಳಿದರು. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಸಚಿವರು, ನಗರಾಭಿವೃದ್ಧಿ ಸಚಿವರು, ಪೌರಾಡಳಿತ ಸಚಿವರು, ಜಿಲ್ಲಾಧಿಕಾರಿ, ಜಿಲ್ಲಾ ಉಪವಿಭಾಗಾಧಿಕಾರಿ ಹಾಗೂ ಮಾಲೂರು ಪುರಸಭೆ ಅಧಿಕಾರಿಗಳು ಅನ್ಯಾಯವನ್ನು ಕೂಡಲೇ ಸರಿಪಡಿಸಿ ಬಡ ದಲಿತ ರೈತ ಕುಟುಂಬಕ್ಕೆ ಪರಿಹಾರ ಹಣ ನೀಡಬೇಕು, ಇಲ್ಲವಾದರೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ರಾಜ್ಯ ವಾಲ್ಮೀಕಿ ಮಹಿಳಾ ಘಟಕದ ಅಧ್ಯಕ್ಷೆ ಮಂಜುಳಾ, ಕೋಟೆ ಶ್ರೀನಿವಾಸ್, ಹಿರಿಯ ಮುಖಂಡರಾದ ಶೇಷಾದ್ರಿ, ಕೊಳ್ಳೂರು ವೆಂಕಟ್, ಶ್ರೀನಿವಾಸಪುರ ನಾಗರಾಜ್, ಪವನ್, ದೇವರಾಜ್, ಲಕ್ಷ್ಮೀಪುರ, ಕಡಗಗುರ್ಗಿ ರಮೇಶ್ ಹಾಗೂ ಹಲವು ದಲಿತ ಮುಖಂಡರು ಹಾಜರಿದ್ದರು. ನಮಸ್ಕಾರ, ನಾನು ಕೋಟೆ ಶ್ರೀನಿವಾಸ್ ಅಂತ. ಏನು ಇವತ್ತಿನ ದಿವಸ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇದು ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮಾಲೂರು ಪುರಸಭೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು, ಒಂದು ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಒಂದು ಕರ್ತವ್ಯ ಲೋಪನೆ ಅಂತ ಹೇಳ್ಬೋದು. ಏನು ಸುಮಾರು ಇಲ್ಲಿ ದಲಿತ ಸಮುದಾಯದ ಮುನಿ ವೆಂಕಟಸ್ವಾಮಿ ಅನ್ನೋರು, ಸನ್ ಆಫ್ ದೊಡ್ಡರಾಮಯ್ಯ ಅನ್ನೋರು ಸುಮಾರು ಇದನ್ನು 25 ವರ್ಷಗಳ ಹಿಂದೆ ಅವರು ಇದನ್ನು ಕೊಂಡುಕೊಂಡು ಏನು ಅವರು ಉಳುಮೆ ಮಾಡಬೇಕಾದ ಜಮೀನನ್ನು ಸುಮಾರು ಒಂದು 10 ರಿಂದ 15 ವರ್ಷಗಳ ಹಿಂದೆಯಿಂದ ಈ ಒಂದು ಮುನಿ ವೆಂಕಟಸ್ವಾಮಿ ಅವರಿಗೆ ಇಲ್ಲಿನ ಆರೋಗ್ಯ ನಿರೀಕ್ಷಕರು, ಮಾಲೂರು ಪಟ್ಟಣದ ಪುರಸಭೆಯ ಒಂದು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಇವರಿಗೆ ಈ ದಲಿತ ಕುಟುಂಬಕ್ಕೆ ಸದಾ ಮೋಸವನ್ನು ಮಾಡ್ತಾ ನೋಡಿ, ಇವತ್ತಿನ ದಿವಸ ಇವರಿಗೆ 10 ವರ್ಷಗಳಿಂದ ಈ ಜಮೀನಲ್ಲಿ ಕಸನ ತುಂಬಿ ಇವರಿಗೆ ಯಾವುದೇ ರೀತಿ ಕಾಂಪೋಸಿಷನ್ ಆಗಲಿ ಅಥವಾ ಈ ಲ್ಯಾಂಡನ್ನು ಕ್ಲೀನ್ ಮಾಡಿಕೊಡೋದಾಗಲಿ ಮಾಡಿಲ್ಲ. ಇವತ್ತಿನ ದಿವಸ ಈ ಒಂದು ಜಮೀನಿನಲ್ಲಿ 2 ಎಕರೆ 9 ಗುಂಟೆ ಜಮೀನಿನಲ್ಲಿ ರೈತ ಬೆಳಿಬೇಕಾದ ಈ ಒಂದು ಬೆಳೆಗಳಲ್ಲಿ ಲಾಸ್ ಆಗಿ ಇವತ್ತಿನ ದಿವಸ ಅವರ